ಹಾಯ್ ಹಲೋ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರನ ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಜಾಪುರದಲ್ಲಿರೋ ಖಡಕ್ ಬಿಸಿಲು ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಸೊ ಬೇಸಿಗೆ ಕಾಲ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಎಲ್ಲರೂ ಮನೆಯಲ್ಲಿ ಮಸಾಲೆ ಖಾರನ ಕುಟ್ಟಿಸ್ತಾರೆ ಮತ್ತು ಹಪ್ಪಳಗಳನ್ನ ಎಲ್ಲ ರೆಡಿ ಮಾಡ್ಕೋತಾರೆ, ಹೌದಲ್ವಾ? ಹಾಗೆ ನಾವು ಈಗ ಬಿಸಿಲು ಬಂದಿದೆ ಅಂಥೇಳಿ ಮೆಣಸಿನ್ಕಾಯಿನ ಒಣಗಿ ಹಾಕಿ ಮಸಾಲೆ ಖಾರನ ಕುಟ್ಟಿಸ್ತಾ ಇದ್ದೀವಿ. ನಾವು ಯಾವ ಥರ ಮಸಾಲೆ ಖಾರನ ಕುಟ್ಟಿಸ್ತೀವಿ ಅಂತ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ನಾವು 4 kg ಪಾಟ್ಲಿ ಮೆಣಸಿನ್ಕಾಯಿ ಹಾಗೂ 1 kg ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ತಾ ಇದ್ದೀವಿ. ಪೂರ್ತಿ ಖಡಕ್ಕಾಗಿ ಒಣಗ್ತು ಅಂತಂದರೆ ಕುಟ್ಟಬೇಕಾದ್ರೂ ಅದೇನೂ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ತೇವಾಂಶ ಏನೂ ಇರಬಾರ್ದು, ಅಂದರೆ ನಾವು ಇದನ್ನು ಮಸಾಲೆ ಖಾರನ ವರ್ಷಗಳಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ನಾವು ಒಣ ಕೊಬ್ಬರಿನ ತೊಗೋತೀವಿ. ಹೆಚ್ಚು ಕಡಿಮೆ 2 kg ಅಷ್ಟು ಒಣ ಕೊಬ್ಬರಿನ ಚೆನ್ನಾಗಿ ಇದನ್ನು ಗ್ರೇಟ್ ಮಾಡ್ಕೋತೀವಿ. ಹಾಗೆ ಮಸಾಲೆ ಖಾರಕ್ಕೆ ಬೇಕಾದಂಥ ಮಸಾಲೆಗಳನ್ನ ನಾವು ಅಂಗಡಿಗೆ ಹೋಗಿ ನಮಗೆ 5 kg ಮೆಣಸಿನ್ಕಾಯಿ ಮಸಾಲೆ ಖಾರಕ್ಕೆ ಎಷ್ಟು ಬೇಕು ಅಂತೇಳಿ ನಾವು ಕೇಳಿದ್ವಿ ಅಂತಂದರೆ ಅವ್ರ ಮೆಜರ್ಮೆಂಟಲ್ಲಿನೇ ನಮಗೆಲ್ಲನೂ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ ಮಸಾಲೆಗಳನ್ನ. ಮಸಾಲೆ ಅಂದರೆ ಫಾರ್ ಎಕ್ಸಾಂಪಲ್ ಚಕ್ಕೆ, ಮೆಣಸು ಆಗಿರ್ಬೋದು, ಆಮೇಲೆ ಜೀರಾ, ಕೊತ್ತಂಬರಿ ಬೀಜ, ಈ ಥರ ಸಿಕ್ಕಾಪಟ್ಟೆ ಮಸಾಲ ಪದಾರ್ಥಗಳಿರ್ತವೆ. ಇವೆಲ್ಲವನ್ನ ನಾವು ತಂದ ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಮ್ಮಮ್ಮ ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರು. ಹಾಗೆ ಈ ಕಡೆ ನಾವು ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ಅಪ್ರಾಕ್ಸ್ 2 kg ಅಷ್ಟು ಇದೆ. ಸಣ್ಣದಾಗಿ ಯಾಕೆ ಕಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಹುರಿಬೇಕಾದ್ರೆ ಸ್ವಲ್ಪ ಜಲ್ದಿ ಫ್ರೈ ಆಗುತ್ತೆ ಅಂಥೇಳಿ ಕಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹಾಗೆ ಈ ಕಡೆ ನಮ್ಮಮ್ಮ ಎಲ್ಲ ಮಸಾಲ ಪದಾರ್ಥಗಳನ್ನ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನಾವು ಡೀಪ್ ಫ್ರೈ ಮಾಡ್ತೀವಲ್ವ, ಆ ಥರ ಎಲ್ಲನೂ ಹುರಿದು ಇಟ್ಕೋಬೇಕು. ಇದರಲ್ಲಿ ಎಷ್ಟೋ ಮಸಾಲ ಪದಾರ್ಥಗಳ ಹೆಸರೇ ನಮಗೆ ಗೊತ್ತಿರಲ್ಲ. ಅವ್ರಿಗೆ ಹೇಳಿದ ತಕ್ಷಣ ಶಾಪ್ನವರು ಇಷ್ಟು ಅಂಥೇಳಿ ಮೆಜರ್ಮೆಂಟ್ ಪ್ರಕಾರ ಕಟ್ ಕೊಡ್ತಾರಲ್ವ, ಅದೇ ಒಂದು ನಮಗೆ ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗೆ ಎಲ್ಲ ಮಸಾಲೆಗಳನ್ನ ಘಮ ಘಮ ಅಂತ ಸ್ಮೆಲ್ ಬರೋ ತನಕ ನಾವು ಚೆನ್ನಾಗಿ ಹುರಿದಿಟ್ಕೋಬೇಕು. ಮಸಾಲೆ ಖಾರಕ್ಕೆ ಹರಳುಪ್ಪು ಇರುತ್ತಲ್ವ, ಅದನ್ನು ಯೂಸ್ ಮಾಡ್ತೀವಿ. ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಬಿಸಿಲಿಗೆ ಒಣಗಿಸಿ ರೆಡಿ ಮಾಡ್ಕೋತೀವಿ. ಯಾಕೆ ಅಂತಂದರೆ ಸ್ವಲ್ಪನೂ ತೇವಾಂಶ ಇರಬಾರ್ದು ಅಲ್ವಾ, ನಾನು ಮುಂಚೆನೇ ಹೇಳಿದೆ. ಅದಕ್ಕೆ ನಾವು ಖಡಕ್ ಬಿಸಿಲಿಗೆ ಅದನ್ನು ಚೆನ್ನಾಗಿ ಒಣಗಿಸ್ಕೋತಾ ಇದ್ದೀವಿ. ಕರಿಬೇವನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದು ಈರುಳ್ಳಿನ ಚೆನ್ನಾಗಿ ಹುರಿದಿಟ್ಟಿದ್ರು ನಮ್ಮಮ್ಮ. ಆಮೇಲೆ ಒಣ ಕೊಬ್ಬರಿನ ತುರಿದಿದ್ವಿ ಅಲ್ವಾ, ಅದನ್ನು ಹುರಿದಿಟ್ಕೊಂಡಿದ್ದಾರೆ. ಹಾಗೆ ಎಲ್ಲ ಮಸಾಲೆಗಳನ್ನೂ ಫ್ರೈ ಮಾಡಿದ್ದಾಯಿತು. ಈ ಮಸಾಲೆಗಳಿಗೆ ಒಣ ಮಸಾಲ ಅಂತಾರೆ. ಇದ್ರ ಜೊತೆ ನಾವು ಒಂದು ಹಸಿ ಮಸಾಲ ಅಂತ ರೆಡಿ ಮಾಡ್ತೀವಿ. ಹಸಿ ಮಸಾಲಕ್ಕೆ ನಾವು 1.5 kg ಅಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ವಿ. ಅದನ್ನು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಾವು ಹುರಿದಿಟ್ಕೊಂಡಿರ್ತೀವಲ್ವ ಕೊಬ್ಬರಿ ಮತ್ತು ಈರುಳ್ಳಿ, ಅದನ್ನು ಸಮೇತ ನಾವು ಪೇಸ್ಟ್ ಮಾಡ್ಕೊಂಡಿದ್ರಲ್ಲಿ ಮಿಕ್ಸ್ ಮಾಡ್ಕೋತೀವಿ. ಹಾಗೆ ಹಸಿ ಕೊತ್ತಂಬರಿ ಮತ್ತು ನಾವು ಫ್ರೈ ಮಾಡಿರ್ತಕ್ಕಂಥ ಕರಿಬೇವನ್ನ ಎಲ್ಲನೂ ಮಿಕ್ಸರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಸಿ ಮಸಾಲ ಅಂಥೇಳಿ ರೆಡಿ ಮಾಡ್ಕೋತೀವಿ. ಸೊ ಫೈನಲಿ ಇದೆಲ್ಲ ರೆಡಿ ಆದಮೇಲೆ ಮಸಾಲೆ ಖಾರ ಕುಟ್ಟೋದಕ್ಕೆ ಅಂತ ಒಂದು ಜಾಗ ಇರುತ್ತೆ. ಅಲ್ಲಿ ನಾವು ಇದೆಲ್ಲ ಸಾಮಾನುಗಳನ್ನ ತೊಗೊಂಡು ಹೋಗ್ತೀವಿ. ಅಲ್ಲಿ ಕುಟ್ಟಬೇಕಾದ್ರೆ ಅವರಿಗೆ ನಾವು ವೆಯ್ಟ್ ಹೇಳಬೇಕು, ಮೆಣಸಿನ್ಕಾಯ್ದು ಎಷ್ಟು ವೆಯ್ಟ್ ನಾವು ಮಾಡ್ತಾಯಿದ್ದೀವಿ ಅಂತ. ಫಸ್ಟು ಒಣ ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ತಾರೆ. ಪುಡಿ ಮಾಡಿದ್ದಾದಮೇಲೆ ಒಣ ಮಸಾಲ ಅಂತ ಹೇಳಿದೆ ಅಲ್ವಾ, ಅದನ್ನು ಹಾಕಿ ಪುಡಿ ಮಾಡ್ತಾರೆ. ಲಾಸ್ಟಲ್ಲಿ ಏನು ಮಾಡ್ತೀವಿ, ಇದು ಹಸಿ ಮಸಾಲ ಅಂತ ಹೇಳಿದೆ ಅಲ್ಲ, ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ ಅದೆಲ್ಲ ಪೇಸ್ಟು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ, ಆಮೇಲೆ ಮತ್ತೊಂದು ಸಲ ಅದರಲ್ಲಿ ಹಾಕಿ ಚೆನ್ನಾಗಿ ಕುಟ್ತಾರೆ. ಸೊ ಇಷ್ಟೆಲ್ಲ ಪ್ರೊಸೆಸ್ ಆಗೋದಕ್ಕೆ ಹೆಚ್ಚು ಕಡಿಮೆ ಒಂದು 40 ಮಿನಿಟ್ಸ್ ಆದರೂ ಬೇಕು. ನಾವು ಮಸಾಲೆ ಖಾರ ಕುಟ್ಸಿದ್ರಲ್ಲಿ KGಗೆ 60 ರೂಪಾಯಿ ಅಂತ ಹೇಳಿ ತಗೊಂಡ್ರು. ಅಂದರೆ ನಮ್ಮದು ಮೆಣಸಿನ್ಕಾಯಿ 5 kg ಇತ್ತು ಅಂತಂದರೆ ನಾವು ಮಸಾಲ ರೆಡಿ ಮಾಡಿದ್ವಲ್ಲ, ಅದು 1 kg ಆಗಿತ್ತು. ಸೊ ಟೋಟಲ್ 6 kg ಅಂದರೆ ಆಗಿತ್ತು. ಮಸಾಲೆ ಖಾರನ ಕುಡಿಸಿದ್ದಾದಮೇಲೆ ನಾವು ಈ ಥರ ಜಾರಲ್ಲಿ ಚೆನ್ನಾಗಿ ಸ್ಟಾಕ್ ಮಾಡಿ ಇಡಬೇಕು. ಅದನ್ನು ನೀಟಾಗಿ ಪ್ಯಾಕ್ ಮಾಡಬೇಕು. ಅಥವಾ ನಾವು ಪ್ಲಾಸ್ಟಿಕ್ ಡಬ್ಬಿಲಿನೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ನಾವು ಆರಾಮಾಗಿ 2 ವರ್ಷದ ತನಕ ಸ್ಟೋರ್ ಮಾಡ್ಬೋದು. ನಮ್ಮ ಬಿಜಾಪುರ ಸೈಡ್ ಸಾಂಬಾರಿಗಾಗಿರ್ಬೋದು, ಪಲ್ಯಾಗಾಗಿರ್ಬೋದು, ಎಲ್ಲದಕ್ಕೂ ನಾವು ಇದನ್ನೇ ಯೂಸ್ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು ನಾವು ಮನೇಲೂ ಕೂಡ ಟ್ರೈ ಮಾಡ್ಬೋದು. ಅಂದರೆ ನಾವು ಮಿಕ್ಸರಲ್ಲಿನೇ ಇದು ಪ್ರೊಸೆಸ್ನ ಮಾಡ್ಬೋದು. ಮಸಾಲೆ ಖಾರನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಬಿಜಾಪುರದ ಸೈಡ್ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತೇಳಿ ಒಂದು ಕಾಮೆಂಟ್ ಮಾಡಿ ಹೇಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಬಾಯ್.